ಆಚ್ಛಾದನೆ ಅಂದರೆ ಮುಚ್ಚಿ ಪುನಃ ಅದನ್ನು ಉಪಯೋಗಿಸಬಹುದು. ಗ್ರಹಣದಲ್ಲಿ ದರ್ಭೆಯ ಸ್ಪರ್ಶ ಯಾವುದಕ್ಕೆ ಆಹಾರ ಪದಾರ್ಥಗಳು, ಅದರಲ್ಲಿ ಎಲ್ಲ ಆಹಾರ ಪದಾರ್ಥಗಳು ಅನ್ನ ಇಂಥದ್ದೆಲ್ಲ ಯಾವುದು ಕೂಡ ಉಪಯೋಗಿಸುವ ಹಾಗಿಲ್ಲ. ಈ ಹಾಲು ಮೊಸರು ಬೆಣ್ಣೆ ತುಪ್ಪ ಅಥವಾ ತೈಲದಲ್ಲಿ ಕಾಸಿರತಕ್ಕಂತಹ ಪಕ್ವಗಳು ಇಂತಹದಕ್ಕೆಲ್ಲ ದರ್ಭೆಯಿಂದ ಆಚ್ಛಾದನೆಯನ್ನು ಮಾಡಿ ನಂತರದಲ್ಲಿ ಪುನಃ ಉಪಯೋಗಿಸಬಹುದು ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಆದ್ದರಿಂದ ಎಲ್ಲ ಈ ನೀರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ದರ್ಭೆಯನ್ನು ಆ ಗ್ರಹಣದ ಸಮಯದಲ್ಲಿ ನಮ್ಮ ಹಿರಿಯರು ಇಡುತ್ತುಕೊಂಡು ಬಂದಿರತಕ್ಕಂಥ ಈಗಲೂ ಕೂಡ ಆ ಸಂಪ್ರದಾಯ ಬಂದಿದೆ. ಅದರಿಂದ ಈ ದರ್ಭೆಗೊಂದು ವಿಶೇಷವಾದಂತಹ ಮಹತ್ವ ಇರೋದರಿಂದಲೂ ಕೂಡ ಗ್ರಹಣದ ಸಮಯದಲ್ಲಿ ದರ್ಭೆಯ ಒಂದು ಉಪಯೋಗ ಅನ್ನತಕ್ಕಂಥದ್ದು ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇನ್ನು ವಿಶೇಷವಾಗಿ ಈ ಸಮಯದಲ್ಲಿ ಮಂತ್ರಸಿದ್ಧಿ ಗ್ರಹಣದ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಮಂತ್ರ ಬರುತ್ತೆ. ನಮ್ಮ ಹಿಂದೂಗಳು ಅಂದರೆ ಯಾವುದೋ ಒಂದು ರಾಮ ನಮಃ ಕೃಷ್ಣ ನಮಃ ಅನ್ಬೋದು, ಶಿವಾಯ ನಮಃ ಅಂತ ಬರಬಹುದು. ಅವರು ಇಷ್ಟ ದೇವರ ಒಂದು ಮಂತ್ರ ಅನ್ನತಕ್ಕಂಥದ್ದು ಅವರಿಗೆ ಬರಬಹುದು. ಅಂತಹ ನಿಮಗೆ ಯಾವುದೋ ಮಂತ್ರ ಬರುತ್ತೋ ಅಂತಹ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ನೀವು ಪಠಿಸ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಬೇರೆ ಸಮಯದಲ್ಲಿ ನಾವು ಒಂದು ಬಾರಿ ಹೇಳತಕ್ಕಂತಹ ಮಂತ್ರ ಗ್ರಹಣದ ಸಮಯದಲ್ಲಿ ಒಂದು ಬಾರಿ ಹೇಳಿದರೆ ಕೋಟಿ ಸಲ ಹೇಳಿದಷ್ಟು ಪುಣ್ಯ ಸಿಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.